ಆರೋಪ ಅಲ್ಲ, ಮಾಹಿತಿಗಳು ನಮಗೂ ಬರುತ್ತೆ. ಈಗ ಮುಖ್ಯಮಂತ್ರಿಗಳು ನಮಗೆ ಈ ರೀತಿ ಅವರು KR ಪೇಟೆಯಲ್ಲೇನೋ ದುಡ್ಡು ಹಂಚಿಕೆ ಮಾಡ್ತಿದ್ದಾರೆ, ಈ ಮಾಹಿತಿ ನನಗಿದೆ, ಅವರು ಈ ಹೋಟ್ಲಲ್ಲಿದ್ದಾರೆ, ಯಾರ್ಯಾರು ಬಂದು ಅವ್ರನ್ನ ಮೀಟ್ ಮಾಡ್ತಾರೆ, ನನ್ನ ಮಾಹಿತಿ ಇದು ಅನ್ನೋದು ಅವ್ರಿಗೆ ಬಂದಿರೋ ಒಂದು ನ್ಯೂಸು. ಅದೇ ರೀತಿ ನಮಗೂ ನ್ಯೂಸ್ ಬರುತ್ತೆ. ಆ ಒಂದು ನ್ಯೂಸ್ನ ನಾವು ಈಗ ಸದ್ಯಕ್ಕೆ ಪ್ರೂವ್ ಮಾಡೋಕ್ಕಾಗಲ್ಲ. ಆದ್ರೂ ಇದರ ಈ ಎಲ್ಲ ವಿಷಯವನ್ನು ನೀವೇ ಒಂದು ಕನ್ಸಿಡರ್ ಮಾಡಿ ನೋಡಿದ್ರೆ ಇದು ಎಲ್ಲ ಏನೇನಾಗಿದೆ, ಹೇಗಾಗಿರ್ಬೋದು ಅನ್ನೋ ಒಂದು ಎಡ್ಯುಕೇಟೆಡ್ ಗೆಸ್ನ ನೀವೇ ತಗೋಬೋದು. ಈಗ ಹೋಲ್ ಪ್ರೋಸೆಸ್ ಆಫ್ ಡೆಮೋಕ್ರಸಿನ ಬ್ಲೇಟೆಂಟ್ಲಿ ಮ್ಯಾನಿಪುಲೇಟ್ ಮಾಡಿರೋವಂಥ ಒಂದು ನಿದರ್ಶನಗಳು ನಿಮ್ಮ ಮುಂದೆ ಇದೆ. ಈಗ ವಿಡಿಯೋ ಟ್ಯಾಂಪರಿಂಗ್ ಎಕ್ಸಾಕ್ಟ್ಲಿ ಆ ಇಂಪಾರ್ಟೆಂಟ್ ಕಡೆನೇ ಆಗಿದೆ. ಅದನ್ನು ವಿಡಿಯೋಗ್ರಾಫರ್ ಮೇಲೆ ಇವರು ಕ್ರಿಮಿನಲ್ ಕೇಸ್ ಹಾಕ್ತಾರೆ ಅಂದರೆ ಇದರಿಂದ ಅವರು ಆ ಜವಾಬ್ದಾರಿಯಿಂದ ಕೈ ತೊಳ್ಕೊಂಡು ಒಂದು ಸ್ಕೇಪ್ ಗೋಟ್ನ ಮಾಡ್ತಾ ಇದ್ದಾರೆ. ನಮಗೆ ಯಾಕೆ ಇದು ಮುಖ್ಯಮಂತ್ರಿಗಳು ಅಂತ ಒಂದು ಮಾತು ನಾವು ಹೇಳ್ತಾ ಇದ್ದೀವಿ ಅಂದರೆ, ಈಗ ಎಲ್ಲ ಕ್ಯಾಂಡಿಡೇಟ್ಸು ನಮಗೆ ನಿನ್ನೆವರೆಗೂ ನಿನ್ನೆ ನೈಟ್ ಸಿಕ್ತು. ನಮಗೆ ನಿನ್ನೆ ನೈಟು ಎಷ್ಟೊತ್ತಿಗೆ 9:30ವರೆಗೂ ಅದೇನೋ ಅಪ್ರೂವಲ್ ಬರಬೇಕು, ಡೆಲ್ಲಿಯಿಂದ ಬರಬೇಕು, ಅವ್ರು ಅಪ್ಲೋಡ್ ಮಾಡಬೇಕು ಸೈಟ್ಗೆ, ಈ ಥರ. ಓಕೆ, ದಟ್ಸ್ ದ ಪ್ರೋಸೆಸ್ ಆ್ಯಂಡ್ ವಿ ಆರ್ ಓಕೆ ವಿತ್ ಇಟ್. ನೀವು ನಿಖಿಲ್ ಅವರ ನಾಮಪತ್ರ ಸಲ್ಲಿಕೆಯಾದ ದಿನ ಮುಖ್ಯಮಂತ್ರಿಗಳ ಭಾಷಣ ನೀವೇ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ. ಅದರಲ್ಲಿ ನೋಡಿದ್ರೆ ಆವತ್ತಿನ ದಿನಾನೇ ಮುಖ್ಯಮಂತ್ರಿಗಳು ನಿಖಿಲ್ ಅವರ ಕ್ರಮ ಸಂಖ್ಯೆಯನ್ನು ಘೋಷಿಸ್ತಾರೆ. ಅವ್ರದ್ದು 1ನೇ ಕ್ರಮ ಅನ್ನೋ ವಿಷಯನ ಖುದ್ದಾಗಿ ಅವರೇ ಹೇಳಿರ್ತಾರೆ. ಇದರಲ್ಲಿ ನಮಗೇನು ಅನಿಸುತ್ತೆ, ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯನ? ಬಿಡಿ, ಬೇರೆ ಇದನ್ನೆಲ್ಲ ನಾನು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲದೆ ಪಕ್ಷದವ್ರು ಮಾಡಿದ್ದಾರೆ. ನನ್ನ ಹೆಸರಲ್ಲಿ 3 ಜನ ಸುಮಲತಾ ಅನ್ನೋರ್ದು ಮಾಡಿದ್ದಾರೆ. ಅದು ಎಕ್ಸಾಕ್ಟ್ಲಿ ನನ್ನದು 20 ಆಗಿರುತ್ತೆ, ಒಂದು ಸುಮಲತಾ 19 ಆಗಿರುತ್ತೆ, ಇನ್ನೊಂದು ಸುಮಲತಾ 21, 22 ಆಗಿರುತ್ತೆ. ಅಂದರೆ ಫಸ್ಟ್ದು ಇದ್ದರೆ ಓಕೆ, ಅವ್ರಿಗೆ ಜನ ಬೇಗನೆ ಅರ್ಥ ಮಾಡಿಕೊಂಡು ಹಾಕ್ಬಿಡ್ತಾರೆ ಅಂಬರೀಷ್ ಸುಮಲತಾ ಅಂತ. ಲಾಸ್ಟ್ ಆಗಿದ್ರೂ ಅವ್ರಿಗೆ ಈಸಿಯಾಗಿ ವೋಟ್ ಹಾಕ್ಬಿಡ್ತಾರೆ. ಮಧ್ಯದಲ್ಲಿದ್ದರೆ ಬೇಕಾದಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬೋದು ಅನ್ನೋ ಒಂದೇ ಅದೊಂದು ಜನರನ್ನು ದಿಕ್ಕು ತಪ್ಪಿಸೋ ಒಂದು ಮೋಸ ಮಾಡೋವಂಥ ಒಂದು ಉದ್ದೇಶ ಇಟ್ಕೊಂಡು ಮಾಡಿರೋದು. ಅಂದರೆ ಪ್ರತಿಯೊಬ್ಬರನ್ನು, ವೆದರ್ ಇಟ್ ಇಸ್ ದ ಪಬ್ಲಿಕ್, ಈಗ ಮಂಡ್ಯದ ಜನತೆ ಏನಿರ್ಬೋದು, ಮಾಧ್ಯಮದವರು ನೀವಿದ್ದೀರಾ, ನೀವೆಲ್ಲ ಎಡ್ಯುಕೇಟೆಡ್. ಈಗ ನೀವು ಇದನ್ನು ಎಲ್ರಿಗೂ ಹೇಳ್ಕೊಡೋವಂಥ ಜವಾಬ್ದಾರಿ ನನ್ನ ರಿಕ್ವೆಸ್ಟ್ ನಿಮಗೂ ಇದೆ. ಇದರಲ್ಲಿ ನಾನು ಐ ಆಮ್ ನಾಟ್ ಆಸ್ಕಿಂಗ್ ಯು ಟು ಟೇಕ್ ಅ ಸ್ಟ್ಯಾಂಡ್ ಫಾರ್ ಮೀ. ಪೊಲಿಟಿಕಲಿ ನನ್ನ ಬಗ್ಗೆ ನೀವೇನೋ ಸ್ಟ್ಯಾಂಡ್ ತಗೋಬೇಕು ಅಂತ ನಾನು ಯಾವತ್ತೂ ಕೇಳಲ್ಲ. ನ್ಯಾಯದ ಪರ ಎಲ್ಲರೂ ಯೋಚನೆ ಮಾಡಬೇಕು. ನ್ಯಾಯ ಆಗಿದೆಯಾ, ಇದರಲ್ಲಿ ನಮಗೆ ನ್ಯಾಯ ಸಿಕ್ಕಿದೆಯಾ ಈ ವಿಷಯದಲ್ಲಿ ಅನ್ನೋ ವಿಷಯನ ಕ್ವೆಶ್ಚನ್ ಮಾಡಬೇಕು. ನಾನು ಆವತ್ತೇ ಹೇಳ್ತಾ ಇದ್ದೆ, ಕೇಬಲ್ ಕಟ್ ಮಾಡಿದರು, ಕರೆಂಟ್ ಕಟ್ ಮಾಡಿದರು, ಇವತ್ತೂ ಮಾಡಿದ್ದಾರೆ ಆ್ಯಂಡ್ ಬ್ಲೇಟೆಂಟ್ಲಿ. ಅಂದರೆ ಇನ್ ಫ್ರಂಟ್ ಆಫ್ ದ ಹೋಲ್ ಮೀಡಿಯಾ ಇನ್ಕ್ಲೂಡಿಂಗ್ ನ್ಯಾಷನಲ್ ಮೀಡಿಯಾ ಇಲ್ಲಿದೆ, ಲೈವ್ TV ನಡೀತಾ ಇದೆ. ಆದ್ರೂ ನಮಗಿದು ಕೇರ್ ಇಲ್ಲ, ವಿ ಡೋಂಟ್ ಕೇರ್. ಯಾಕೆಂದರೆ ಅಧಿಕಾರ ನಮ್ಮ ಕೈಲಿದೆ. ಈಗ ಒಂದು IT ರೇಡ್ ಆದಾಗ ಖುದ್ದಾಗಿ ಮುಖ್ಯಮಂತ್ರಿಗಳು ಹೋಗಿ, ಸಿಟ್ಟಿಂಗ್ CM ಅವ್ರು ಹೋಗಿ IT ಡಿಪಾರ್ಟ್ಮೆಂಟ್ ಆಫೀಸ್ ಮುಂದೆ ಧರಣಿ ಕೂತ್ಕೋತಾರೆ. ಇದನ್ನು ಯಾರು ಎಲ್ಲೂ ನೋಡಿಲ್ಲ. ಒಬ್ಬರು CM ಸ್ಥಾನದಲ್ಲಿರೋರು ಇಂಥ ಒಂದು ಕೆಲಸವನ್ನು ಮಾಡಿದ್ದು ನಾನಂತೂ ನೋಡಿಲ್ಲ. ನಿಮ್ಗಳಿಗೆ ಗೊತ್ತಿರಬೇಕು ಇದು ಎಲ್ಲಾದರೂ ಇದೆಯಾ, ಪ್ರೆಸಿಡೆನ್ಸ್ ಇದೆಯಾ ಈ ಥರ. ಅಂದರೆ ಆವಾಗ ಅವರು ಬ್ಲೇಮ್ ಮಾಡಿರ್ತಾರೆ ಯಾರನ್ನ, ಸೆಂಟ್ರಲ್ ಗೌರ್ಮೆಂಟ್ನ, ಇನ್ನೊಂದು ಪಕ್ಷ ರೂಲಿಂಗ್ ಪಾರ್ಟಿನ, ಸೆಂಟ್ರಲ್ ರೂಲಿಂಗ್ ಪಾರ್ಟಿನ. ಈ ಥರ ನೀವು ಗೌರ್ಮೆಂಟ್ ಮಷಿನ್ರಿನ ನೀವು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ಒಂದು ಮಾತನ್ನ ಅವರು ಉಪಯೋಗಿಸ್ತಾರೆ. ಮತ್ತು ಇದಕ್ಕೆ ಅವರು ಉತ್ತರ ಕೊಡಲೇಬೇಕು. ಅದನ್ನು ತಾನೇ ಫಸ್ಟ್ ಬರಬೇಕು. ಈಗ A ಅನ್ನೋದು ನನ್ನ ಇನಿಷಿಯಲ್ ಆಗಿರುತ್ತೆ, ಹೆಸರು ಸುಮಲತಾ ಇದೆ ಇಲ್ಲ. ಬಟ್ ನಾನು ಬ್ಯಾಲೆಟ್ ಪೇಪರಲ್ಲಿ ನನ್ನ ಹೆಸರು ನಿಮಗೆ ಬರೋದು ಸುಮಲತಾ ಅಂಬರೀಷ್ ಅಂತ. ಇಲ್ಲ ಅವ್ರ ಎಲೆಕ್ಷನ್ ಅಲ್ಲೂ ಅಂಬರೀಷ್ ಅಂತಾನೆ. ಇಲ್ಲ MH ಅಂಬರೀಷ್ ಅಮರ್ನಾಥ್ ಅಂತ ಬರ್ತಾ ಇತ್ತು. ನನ್ನ ಹತ್ರ ಇದೆ ಬ್ಯಾಲೆಟ್. ಈಗ ಏನಾಗಿದೆ, ಈಗ ಸಪೋಸ್ ನಿಮ್ಮ ಹೆಸರು ರಾಮ್ ಮೂರ್ತಿ ಅಂತ ಇಟ್ಕೊಳ್ಳಿ,
ಬಟ್ ಇಫ್ ಯು ವಾಂಟ್ ನಿಮ್ಮ ಯು ಕ್ಯಾನ್ ಸ್ಟೇಟ್ ನನ್ನ ಹೆಸರು ಬರೀ ರಾಮ್ ಅಂತ ಬರಬೇಕು ಅಂತ ನೀವು ಅಂತೀರಾ, ಆ ರೀತಿಯಲ್ಲೇ ಬ್ಯಾಲೆಟ್ ಪೇಪರಲ್ಲಿ ಬರುತ್ತೆ. ಈಗ ಸುಮಲತಾ ಅಮರ್ನಾಥ್ ಅನ್ನೋದು ನನ್ನ ಅಫಿಷಿಯಲ್ ನೇಮ್ ಆಗಿದ್ರು ಬ್ಯಾಲೆಟ್ ಪೇಪರಲ್ಲಿ ಸುಮಲತಾ ಅಂಬರೀಷ್ ಅಂತಾನೆ ನಿಲ್ತಾರೆ, ಯಾಕೆಂದ್ರೆ ಕನ್ಫ್ಯೂಷನ್. ಹೌದೌದು, ಇದು ಫೈನಲ್. ಏನೋ ಅವ್ರ ಪ್ರಯತ್ನ. ಫೋಟೋ ಇರುತ್ತೆ. ಏನೋ ಒಂದು ಅಂದ್ರೆ ಜನ ಅಷ್ಟು ಮುಟ್ಟಾಳ್ರು, ಎಲ್ರೂ ನಾವು ಮೋಸ ಮಾಡ್ಬೋದು, ಮೋಸ ಮಾಡೇ ನಾವು ಗೆದ್ಕೊಂಡು ಬಂದ್ವಿ ಇಷ್ಟೊಂದು ವರ್ಷ, ಈಗಲೂ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೋಬೋದು ಅನ್ನೋ ಒಂದು ಭ್ರಮೆಯಲ್ಲಿ ಅವರು ಮಾಡಿರ್ಬೋದು. ಇದರಿಂದ ಏನು ನಷ್ಟ ಏನಾಗಲ್ಲ. ಮ್ಯಾಕ್ಸಿಮಮ್ ತುಂಬಾ ಅಮಾಯಕರಿದ್ದಾರೆ, ಎಲ್ಲಾದರೂ ಅವ್ರಿಗೆ ಗೊತ್ತಾಗಲ್ಲ, ಕಣ್ ಕಾಣಲ್ಲ ಅಂದರೆ ಒಂದು 200-300 ವೋಟ್ ಆ ಕಡೆ ಈ ಕಡೆ ಆಗ್ಬೋದೇ ಹೊರತು ನನಗೆ ಇದರಿಂದ ಏನು ನಷ್ಟ ಏನಿಲ್ಲ. ಬಟ್ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಹೌ ದೇ ವರ್ಕ್. ಅವ್ರ ಮೈಂಡಲ್ಲಿ ಯಾವತ್ತೂ ಎಲ್ಲ ರೀತಿಯಲ್ಲೂ ಅವರು ಒಂದು ಸ್ಟ್ರೈಟ್ ಫೈಟ್ ಕೊಡೋಕ್ಕಾಗದೆ ಈ ರೀತಿ ಒಂದು ಕ್ರಿಕೆಟ್ ಪಾಲಿಟಿಕ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ಮಾತ್ರ ಅಳವಡಿಸ್ಕೊಂಡು ಎಲ್ಲೆಲ್ಲಿ ಅವರ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೋಬೇಕು ಅದನ್ನೆಲ್ಲ ಮಿತಿ ಮೀರಿ ಮಾಡ್ತಾ ಇರೋ ಒಂದು ಎಲೆಕ್ಷನ್ ಅಂದರೆ ಇವತ್ತು ಮಂಡ್ಯದಲ್ಲಿ ಅವ್ರು ಮಾಡ್ತಿರೋ ಎಲೆಕ್ಷನ್. ಪರಿಶೀಲನೆ ಕಾರ್ಯ ಇದು ಮುಗಿದ ಅಧ್ಯಾಯ ಆಯಿತು, ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ. ಈ ಮುಂದಿನ ಕ್ರಮ ಸಂಜೀವ್ ಕುಮಾರ್ ಹೇಳಿದ್ದಾರೆ ಇದ್ರ ಬಗ್ಗೆ. ಒಂದು ಸರಿ ಅಕ್ಸೆಪ್ಟ್ ಮಾಡಿದ ನಾಮಪತ್ರ ಮತ್ತೆ ತಿರಸ್ಕಾರ ಮಾಡೋಕ್ಕಾಗಲ್ಲ, ಕೋರ್ಟಲ್ಲೇ ಫೇಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಕರೆಕ್ಟ್. ಇದು ಈಗ ಅದಕ್ಕೆ ಅವರು 2 ದಿನ ಎಲ್ಲ ಡಿಲೇ ಮಾಡಿ ಒಂದ್ಸಲ ಅದೇ ಈಗ ಅಂಗೀಕಾರ ಎಲ್ಲ ಆಗೋಗ್ಬಿಟ್ರೆ ಇವರೇನು ಮಾಡೋಕ್ಕಾಗಲ್ಲ, ತಿರ್ಗಾ ಕೋರ್ಟಲ್ಲೇ ನೋಡ್ಕೋಬೇಕು ಅನ್ನೋದು ನೀವು ಹೇಳಿದ 100% ನಿಜ. ಅದಕ್ಕೇನೆ ಅವ್ರು ಇಷ್ಟು ಡಿಲೇ ಮಾಡಿರೋದನ್ನು. ಈ ಪ್ರೋಸೆಸ್ನ ಅವರು ಸ್ಟ್ರೇಟ್ ಫಾರ್ವರ್ಡ್ಲಿ ಒಂದು ನ್ಯಾಯವಾಗಿ ಆವತ್ತೇ ಮಾಡಿದ್ದಿದ್ರೆ ವಿಷಯನೇ ಬೇರೆ ಆಗ್ತಿತ್ತು. ಅದನ್ನು ಅವ್ರು ಮಾಡೋಕ್ಕೆ ಬಿಡಲಿಲ್ಲ, ಇದನ್ನು ಅವ್ರು ಮಾಡೋಕ್ಕೆ ಬಿಡಲಿಲ್ಲ. ಇಲ್ಲ, ಕೋರ್ಟಲ್ಲಿ ಆಮೇಲೆ ನೋಡ್ಕೊಳ್ಳೋಣ, ಅದು ಬಿಡಿ, ದಟ್ ಈಸ್ ನಾಟ್ ದ ಪ್ರಾಬ್ಲಮ್. ನಾನು ಹೇಳೋದು ಈಗ ನಮಗೆ ಒಂದು ಎಲೆಕ್ಷನ್ ಪ್ರೋಸೆಸ್ ನಡೀತಾ ಇದೆ, ಒಂದು 2047 ಬೂತು. ಇದರಲ್ಲಿ ಸಂಪೂರ್ಣವಾದ ಜವಾಬ್ದಾರಿ ತಗೋಬೇಕಾಗಿರೋದು ಇಲ್ಲಿಯ DC ಆ್ಯಂಡ್ ಕನ್ಸರ್ನ್ಡ್ ಅಫಿಷಿಯಲ್ಸ್ ಯಾರಿದ್ದಾರೆ ಅವ್ರು ನೋಡ್ಕೋಬೇಕು. ಅವರ ಆಫೀಸಲ್ಲಿ ಭದ್ರತೆಯಿಂದ ಸಂಪೂರ್ಣವಾದ ಭದ್ರತೆ ಕೊಡಬೇಕಾಗಿರುವಂಥ ಒಂದು ವಿಡಿಯೋನ, ಆ ಡೇಟಾನ, ಆ ಎಕ್ವಿಪ್ಮೆಂಟ್ನ ಇವ್ರು ಕೊಡೋಕ್ಕಾಗ್ತಿಲ್ಲ. ನನಗೆ ಈ 2000 ಚಿಲ್ಲರೆ ಬೂತಲ್ಲಿ ಇವ್ರು ನನಗೆ ಏನು ಪ್ರೊಟೆಕ್ಷನ್ ಕೊಡ್ತಾರೆ? ನಾಳೆ ದಿನ ಎಲ್ಲ ಬೂತಲ್ಲೂ ಇದೇ ಥರ ಅವರು ಅನ್ಯಾಯ ಮಾಡ್ತಾ ಇದ್ರೆ ಇವರೇನಂತಾರೆ, ಇಲ್ಲ ನಮ್ಗೆ ಮೆಷಿನ್ಸ್ ಬಂದುಬಿಟ್ಟಿದೆ, ನಾವು ಇದನ್ನು ಡಿಕ್ಲೇರ್ ಮಾಡಿಬಿಟ್ಟಿದ್ದೀವಿ, ಅವರೇ ವಿನ್ನರು, ಅವ್ರಿಗೆ ವೋಟ್ಸ್ ಇದೆ ಅಂತ ಹೇಳಿಬಿಟ್ರೆ ಇದು ನ್ಯಾಯ ಸಿಗೋ ಒಂದು ಸಂದರ್ಭನ ನನಗೆ ಇದು ಗೊತ್ತಾಗಬೇಕು. ನಾನು ಇದರಲ್ಲಿ ಐ ಆಮ್ ನಾಟ್ ಬ್ಲೇಮಿಂಗ್ ದ ಅಫಿಷಿಯಲ್ಸ್, ಐ ಆಮ್ ವೆರಿ ಕ್ಲಿಯರ್ ಆನ್ ದಿಸ್. ನಾನು ಇದನ್ನು ಅಫಿಷಿಯಲ್ಸ್ನ ಇನ್ಸಲ್ಟ್ ಮಾಡೋದಾಗಲಿ, ಅವರು ಒಂದು ನೋಟಿಸ್ ಕಳಿಸಿದ್ದು ನೀವೆಲ್ಲ ಕೇಳಿದ್ರು, ಅವ್ರ ಘನತೆಗೆ ಧಕ್ಕೆ ಬರೋವಂಥ ಮಾತುಗಳು ಅದು ನನ್ನ ಶೈಲಿ ಅಲ್ಲ. ನಾನು ಯಾರನ್ನೂ ಯಾವತ್ತೂ ನನ್ನ ಬಗ್ಗೆ ಮಾತಾಡಿರೋರ ಬಗ್ಗೆನೇ ನಾನು ಯಾವತ್ತೂ ರಿಯಾಕ್ಟ್ ಮಾಡಿದವಳಲ್ಲ. ಸೊ ಇದರಲ್ಲಿ ನನಗೆ ನ್ಯಾಯ ಸಿಗಬೇಕು. ಈಗ ಅದನ್ನು ನೀನು ಮೆನ್ಷನ್ ಮಾಡಿಲ್ಲ, ಒಂದು ಅಬ್ಜೆಕ್ಷನ್ ಮಾಡಿದ್ದಕ್ಕೆ ಅವರು ಏನು ಒಂದು ಇದನ್ನು ಹೇಳಿದ್ರಲ್ಲ, ನೀವು ನಮ್ಮ ಟೈಮ್ ವೇಸ್ಟ್ ಮಾಡಿ. ನಾನು 28ನೇ ತಾರೀಕು ಹೋಗಿ ಹೇಳಿದ್ನಲ್ಲ, ನೀವು ಇದನ್ನು ಏನಕ್ಕೆ ನಮ್ಗೆ ಇನ್ನೂ ಲೇಟ್ ಮಾಡ್ತೀರಾ ಅಂದಾಗ ಹೇಳ್ತಾರೆ, ನಮ್ಗೆ ಭಾಳ ಸಮಯ ವ್ಯರ್ಥ ಮಾಡ್ತಿದ್ದೀರಾ ನೀವು ನಮ್ಮ ಸಮಯನ, ನಿಮ್ಮಿಂದ ನಮ್ಗೆ 1.5 ದಿವಸ ನಾವು ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ನಾನು ಹೇಳಿದ್ದು, ನೀವಿರೋದೇ ನಮ್ಮ ಕೆಲಸ ಮಾಡೋದಕ್ಕೆ, ನಾವು ಕ್ಯಾಂಡಿಡೇಟ್ ಎಲ್ಲ ನೀವು ಚುನಾವಣೆಯಲ್ಲಿ ಮಾಡ್ತೀರಾ, ನಾವು ಅಬ್ಜೆಕ್ಷನ್ ಇರೋದು ನೀವು ಹೇಳಿ ಅಂದೆ. ಇಲ್ಲ, ನಾವು ಊಟ ಮಾಡೋಕ್ಕಾಗ್ತಿಲ್ಲ ನಿಮ್ಮಿಂದ, ನಮಗೆ ನಿದ್ದೆ ಮಾಡೋಕ್ಕಾಗ್ತಿಲ್ಲ, ನಿಮ್ಮಿಂದ ಭಾಳಷ್ಟು ಒತ್ತಡ ಬರ್ತಾ ಇದೆ ನಮಗೆ ಅಂತ ಜನರಲ್ ಅಬ್ಸರ್ವರು ಮತ್ತು ರಿಟರ್ನಿಂಗ್ ಇಬ್ಬರು ನಮ್ಗೆ ಹೇಳಿದ್ದಾರೆ ಆ ಸಂದರ್ಭದಲ್ಲಿ. ಅಲ್ಲ, ಇದೆಲ್ಲ ನೋಡ್ತಾ ಇದ್ರೆ ಈ ಇಡೀ ಆಫೀಸು ಈ ಎಲೆಕ್ಷನ್ನ ನಡೆಸ್ಕೊಳ್ಳೋಕೆ ಇದ್ದಾರಾ ಅಥವಾ ಮುಖ್ಯಮಂತ್ರಿ ಅವರ ಮಗನನ್ನು ಗೆಲ್ಸ್ಕೊಡೋಕೆ ಇದ್ದಾರಾ ಅನ್ನೋ ಒಂದು ಡೌಟ್ 100% ನನಗೆ ಮಾತ್ರ ಅಲ್ಲ, ಎಲ್ರಿಗೂ ಬರಲೇಬೇಕು. ಯಾಕಂದರೆ ಈ ಎಲ್ಲ ಪ್ರೋಸೆಸ್ಸನ್ನು ಅಷ್ಟೊಂದು ವೈಲೇಷನ್ಸ್ ಆಗಿದೆ, ಅಷ್ಟೊಂದು ಡಿಸ್ಕ್ರಿಪೆನ್ಸೀಸ್, ಓಪನ್ಲಿ ಫ್ಲೌಟಿಂಗ್ ದ ರೂಲ್ಸ್ ಅಂತ ಹೇಳ್ತೀನಿ, ಅದಾಗ್ತಾ ಇದೆ. ನಾನು ಇದನ್ನೇ ಹೇಳ್ತೀನಿ, ಅಫಿಷಿಯಲ್ಸ್ ನಾನು ಬ್ಲೇಮ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಯಾರೇ ಇರಲಿ, ಅಫಿಷಿಯಲ್ಸು ಒಂದಷ್ಟು ಪ್ರೆಷರ್ ಇರುತ್ತೆ ಅವ್ರಿಗೆ, ಯಾವುದೇ ರೂಲಿಂಗ್ ಪಾರ್ಟಿ ಇದ್ದಾಗ್ಲೂ 100% ಆ ಪ್ರೆಷರ್ ಇರುತ್ತೆ. ಬಟ್ ಈ ಒಂದು ವಿಚಾರದಲ್ಲಿ ಒಂದು ವೇಳೆ
ಅವ್ರಿಗೆ ಆ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ವೇನೋ ಅನ್ನೋ ವಿಷಯ ಅಂತೂ ತುಂಬ ತುಂಬ ಬಹಿರಂಗವಾಗಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ ನಾನು ಇಷ್ಟೇ ಕೇಳ್ಕೊಳ್ಳೋದು, ನೀವು ಹೇಳಿದ್ದು 100ಕ್ಕೆ 100% ನಿಜ. ಅವರು ಒಂದು ವೇಳೆ ಈ ಒತ್ತಡಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ಏನು ಮಾಡ್ತಾ ಇಲ್ಲ ಅನ್ನೋ ಒಂದು ವಿಷಯನ ಅವರು ಓಪನ್ ಆಗಿ ನಮಗೆ ಗೊತ್ತಾಗೋ ಹಂಗೇನೆ ನಡ್ಕೊಂಡಿದ್ದಾರೆ. ಹಂಗೇನಾದರೂ ಇದ್ದರೆ ದಯವಿಟ್ಟು ಒಂದು ವೇಳೆ ಇಫ್ ಶಿ ಫೀಲ್ಸ್ ದ ಸೇಮ್ ಪ್ರೆಷರ್ ಅವರೇ ಸ್ವತಃ ಇಲ್ಲಿಂದ ನಿರ್ಗಮಿಸಿ ಇನ್ಯಾರಾದರೂ ಕೇಪಬಲ್ ಪರ್ಸನ್ನ ಇಲ್ಲಿ ಅಂದರೆ ಒಂದು ಫೇರ್ ಆ್ಯಂಡ್ ನ್ಯೂಟ್ರಲ್ ಪರ್ಸನ್ನ ಇಲ್ಲಿ ಬರಬೇಕು ಅನ್ನೋದೇ ನಮ್ಮ ಆಗ್ರಹ. ಯಾಕೆಂದರೆ ದಿಸ್ ಇಸ್ ನಾಟ್ ನಾರ್ಮಲ್ ಏನೋ ನೀವು ಅಫಿಷಿಯಲ್ಸ್ನ ರೂಲಿಂಗ್ ಪಾರ್ಟಿ ಬಂದ ತಕ್ಷಣ ಆ ಕಡೆಯಿಂದ ಈ ಕಡೆ ಪೋಸ್ಟಿಂಗ್ ಮಾಡಿ ಟ್ರಾನ್ಸ್ಫರ್ ಮಾಡುವಂಥ ವಿಷಯ ಅಲ್ಲ. ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಸೇಕ್ರೆಡ್ ಪ್ರೋಸೆಸ್, ಒಂದು ಪವಿತ್ರವಾದ ಡೆಮೋಕ್ರೆಟಿಕ್ ಪ್ರೋಸೆಸ್. ಅದನ್ನು ನೀವು ಮ್ಯಾನಿಪುಲೇಟ್ ಮಾಡೋಕ್ಕೆ ಹೋಗ್ತಿದ್ದೀರಾ. ಈಗ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ವೆದರ್ ವಿ ವಾಂಟ್ ಟು ಡಿಸ್ಕ್ವಾಲಿಫೈ, ಅದಾಗೋಗಿದ್ದ ಕತೆ. ಬಟ್ ಇಲ್ಲಿ ಅನ್ಯಾಯ ಆಗಿದೆ, ಅದು ಜನಕ್ಕೆ ಗೊತ್ತಾಗಬೇಕು. ಆ್ಯಂಡ್ ಇಫ್ ದ ಅಫಿಷಿಯಲ್ಸ್ ಕನ್ಸರ್ನ್ಡ್ ಆರ್ ನಾಟ್ ಏಬಲ್ ಟು ಪ್ರೊವೈಡ್ ಅಸ್ ದ ನೆಸೆಸರಿ ಈಗ ಜಸ್ಟಿಸ್ಸು ಅಥವಾ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಅಂತ ನಾನು ಹೇಳೋದು ನನ್ನ ಪರ್ಸ್ನಲ್ ಸೆಕ್ಯೂರಿಟಿ ಅಂತ ಅಲ್ಲ. ಈಗ ವೋಟಿಗೆ ಸಂಬಂಧಪಟ್ಟಿದ್ದು, ಬೂತ್ಸಿಗೆ ಸಂಬಂಧಪಟ್ಟಿದ್ದು ಅಥವಾ ಬೇರೆ ಈಗ ನಾನು ಒಂದೊಂದು ಕಡೆ ದಿನ ಎಲೆಕ್ಷನ್ಗೆ ಕ್ಯಾಂಪೇನಿಂಗ್ ಹೋಗಬೇಕಾದ್ರೆ ಒಬ್ರು ಕ್ಯಾಮ್ರಾ ಇಟ್ಕೊಂಡು ಬಂದೇ ಬರ್ತಾರೆ ತಾನೆ ಎಲೆಕ್ಷನ್ ಆಫೀಸರ್. ಪ್ರತಿಯೊಂದನ್ನ ರೆಕಾರ್ಡ್ ಮಾಡ್ತಾರೆ. ಒಂದು 9:30 ಆದ ತಕ್ಷಣ ನೀವು ಮೈಕ್ ಮಾತಾಡೋಂಗಿಲ್ಲ, ಪ್ರಚಾರ ಮಾಡೋಂಗಿಲ್ಲ, ಅಷ್ಟು ಸ್ಟ್ರಿಕ್ಟಾಗಿ ಹೇಳ್ತಾರೆ. ಈ ವಿಷಯದಲ್ಲೆಲ್ಲ ಅವರು ವಿಡಿಯೋಗ್ರಾಫರ್ಗೆ 1 ನಿಮಿಷನೂ ಎಲ್ಲೂ ಕಟ್ ಆಗ್ತಾ ಇಲ್ಲ, 1 ನಿಮಿಷನೂ ಬ್ಯಾಟ್ರಿ ಏನು ಇದಾಗ್ತಾ ಇಲ್ಲ, ಅಷ್ಟೊಂದು ಚಾರ್ಜ್ ಮಾಡ್ಕೊಂಡು ಬಂದು ಅವ್ರು ಕವರ್ ಮಾಡ್ತಿದ್ದಾರೆ. ಕವರ್ ಮಾಡಬೇಕು, ದಟ್ ಈಸ್ ದ ಪ್ರೋಸೆಸ್, ಅದರಲ್ಲಿ ನನಗೆ ಅಬ್ಜೆಕ್ಷನ್ ಇಲ್ಲ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಒಂದು ವಿಷಯದಲ್ಲಿ ಅವ್ರು ತೋರಿಸಿರೋ ಒಂದು ಬೇಜವಾಬ್ದಾರಿ ಅಂತ ನಾನು ಹೇಳ್ತೀನಿ. ಈ ಬೇಜವಾಬ್ದಾರಿ ವಿಷಯಕ್ಕೆ ದೇ ಆರ್ ಅಕೌಂಟಬಲ್. ಅವ್ರು ಆನ್ಸರ್ ಮಾಡಲೇಬೇಕು, ಇದಕ್ಕೆ ಆ್ಯಕ್ಷನ್ ತಗೊಳ್ಳೇಬೇಕು. ಇದನ್ನು ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೂ ನಾವು ಕಂಪ್ಲೇಂಟ್ ಫಾರ್ವರ್ಡ್ ಮಾಡಿದ್ವಿ. ಇಲ್ಲಿಯ ಚುನಾವಣಾಧಿಕಾರಿಗೂ ನಾವು ಈ ವಿಷಯ ಎಲ್ಲ ಚುನಾವಣಾಧಿಕಾರಿಗಳನ್ನ ಬದಲಾವಣೆ ಮಾಡಿ ಅಂತ ಒತ್ತಾಯ ಮಾಡ್ತೀರಾ? ಈಗ ಡೇ ಒನ್ ಇಂದ ನಿಮ್ಗೆ ಅನ್ಯಾಯ ಆಗ್ತಿದೆ ಅಂತಿದ್ದೀರಾ, ಅವರೇ ಮುಂದುವರೆದ್ರೆ ಮತ್ತೆ ನ್ಯಾಯ ಸಿಗುತ್ತಾ ನಿಮಗೆ? ಇದೇ ರೀತಿ ದುರ್ಬಳಕೆ ಮಾಡ್ಕೊಳ್ಳಲ್ವಾ ಅಧಿಕಾರಿಗಳು? ಸಿಗೋದು ಡೌಟ್. ಇವರೇ ಮುಂದುವರೆದ್ರೆ, ನೀವೇ ನೋಡ್ತಾ ಇದ್ದೀರಾ, ಇದೆಲ್ಲ ನೀವು ನೋಡ್ತಾ ಇದ್ರೆ ನ್ಯಾಯ ಅನ್ನೋದು 99% ನಮಗೆ ಸಿಗಲ್ಲ ಅನ್ನೋ ಒಂದು ಡೌಟ್ ಅಂತೂ ನಮಗಿದ್ದೇ ಇದೆ. ಮಂಡ್ಯದಲ್ಲಿ ನ್ಯಾಯಸಮ್ಮತವಾದ ಚುನಾವಣೆ ನಡೆಯೋದು ಕಷ್ಟ ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು, ಹೀಗೆ ಮುಂದುವರೆದ್ರೆ ಕಷ್ಟ ಅಲ್ಲ, ಅಸಾಧ್ಯ. ಹೌದು, ಬೇರೆ ಕಡೆ ಎಲ್ಲ DC ಗಳನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಹೌದು, ಐ ಎಕ್ಸ್ಪೆಕ್ಟ್ ದ ಸೇಮ್.